ಬಂಜಾರ ಸಮಾಜದಲ್ಲಿ ವರದಕ್ಷಿಣೆ ಅನ್ನೋ ಬಹಳ ದೊಡ್ಡ ಬೆಡಗಾಗಿತ್ತು. ಈ ವರದಕ್ಷಿಣೆ ಜಾಗೃತ ಕಾರ್ಯಕ್ರಮ ನಾವು ಜಿಲ್ಲೆಯಲ್ಲಿರ್ತಕ್ಕಂಥ ಕೆಲವೊಂದು ಪ್ರಮುಖರು ಸೇರಿಕೊಂಡು ಇದರ ಬಗ್ಗೆ ಸುಮಾರು 2-3 ತಿಂಗಳಿಂದ ನಾವು ಚರ್ಚೆ ಮಾಡಿ ನಮ್ಮ ಸಮಾಜದಲ್ಲಿ ಏನು ಈ ವರದಕ್ಷಿಣೆ ಅನ್ನುವಂಥ ಏನು ಪಿಡುಗದೆ ಇದರ ಜಾಗೃತೆಯನ್ನು ಮೂಡಿಸಬೇಕು. ಇದರಿಂದ ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ನೋವು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ದಿನಾಂಕ 30/7/2026 ನಾವು ಇಡೀ ಜಿಲ್ಲೆಯ ಬಂಜಾರ ಸಮಾಜದ ಏನು ನಾಯಕ್, ಕಾರ್ಬಾರಿ, ಡಾವ್ಸನ್, ಗುರು ಹಿರಿಯರು ಮತ್ತು ಸಂಘ ಸಂಸ್ಥೆಯ ಪದಾಧಿಕಾರಿಗಳನ್ನು ಕರೆದು ಯರಗಟ್ಟಿ ಈಗ ಹೊಸದಾಗಿ ಏನು ತಾಲೂಕಾಗಿದೆ ಆ ತಾಲೂಕು ಪ್ಲೇಸ್ನಲ್ಲಿ ರತ್ನ ಸಂಗಮ ಅನ್ನುವಂಥ ಒಂದು ಕಾರ್ಯಾಲಯದಲ್ಲಿ ನಾವು ಎಲ್ಲರನ್ನು ಒಂದು ಕಡೆಗೆ ಒಟ್ಟುಗೂಡಿಸಿ ನಮ್ಮ ಸಮಾಜ, ದುಡಿಯುವಂಥ ಸಮಾಜ, ಶ್ರಮ ಪಡುವಂಥ ಸಮಾಜ, ಕಾರ್ಮಿಕ ಸಮಾಜ, ಜೊತೆಗೆ ಅತಿ ಹಿಂದುಳಿದ ಸಮಾಜ, ಬಡತನದಲ್ಲಿ ಇರುವಂಥ ಸಮಾಜ, ಬಡವರಿಗೆ ಏನಿವತ್ತು ನೋವು ಆಗ್ತದ, ಮದುವೆಗಳನ್ನು ಮಾಡಬೇಕಾದ್ರೆ ನಮ್ಮ ಸಮಾಜದಲ್ಲಿ ಹೆಣ್ಣಿನವರಿಂದ ಈ ವರದಕ್ಷಿಣೆ ಅನ್ನೋದು ಬಹಳ ದೊಡ್ಡ ಪಿಡುಗಾಗಿಬಿಟ್ಟಿತ್ತು. ಕೇವಲ ಗಂಡಿನವರು, ಹೆಣ್ಣಿನವರು, 4 ಜನ ಹಿರಿಯರು ಇಷ್ಟು ಸೇರಿ ಅದನ್ನು ಮಾಡಬೇಕಂತೇಳಿ ಇದೊಂದು ನಾವು ನಿರ್ಣಯವನ್ನು ಪಾಸ್ ಮಾಡಿದ್ದೀವಿ. ಎರಡನೇದು ನಮ್ಮಲ್ಲಿ ಕರಾರ್ ಅಂಥೇಳಿ ಹೆಣ್ಣಿನವರಿಗೆ ನಾವು ತೆರವು ಅಂತಂತೀವಿ. ಅದು ಸುಮಾರು 25,000 ಹಿಂಗದು ಹೆಣ್ಣವರಿಗೆ ಕೊಡೋದು, ಗಂಡನವರು. ಅದು ನಾವು ಕೂಡ ಅದನ್ನು ಕಡಿಮೆ ಮಾಡಿ 5,000 ರೂಪಾಯಿ, ಅಂದರೆ ನಮ್ಮಲ್ಲಿ 2 ಪಂಗಡ, ಅದರಲ್ಲಿ ಸುಮಾರು 30-35 ಒಳಪಂಗಡಗಳು ಬರ್ತವೆ. ಅಲ್ಲಿ ಬುಕ್ಯಾರ್ ಚೋರಿ ಅಂತ ಇರ್ತೀವಿ, ಅಂದರೆ ರಾಠೋಡ್ ಅವ್ರ ಮಗಳಿಗೆ ನಾವು 5,000 ಮತ್ತು ಚವಾನ್ ಪಮ್ಮಾರ ಅವರಿಗೆ 5,100 ರೂಪಾಯಿ ಇದು ತೆರವು ಅಂತ ನಾವು ಕೊಡಬೇಕು. ಆನಂತರ ನಮ್ಮ ಸಮಾಜದಲ್ಲಿ ಈಗೇನು ಬಂಗಾರ ಕೊಡ್ತಿದ್ವಿ ಅದು ಸಂಪೂರ್ಣ ನಾವು ಅದನ್ನು ಬಂದ್ ಮಾಡಿದ್ದೀವಿ. 1.5 ತೊಲೆ ಬಂಗಾರ ಹೆಣ್ಣಿನವರು ಗಂಡಿನವರಿಗೆ ಕೊಡಬೇಕು. ಆ 1 ತೊಲೆ ಬಂಗಾರ ಏನೈತಿ ಗಂಡಿನವರು ಮತ್ತೆ ಮದುಮಗಳಿಗೆ ಹಾಕಬೇಕು. ಅದರಲ್ಲಿ ಇದು ತಾಳಿ, ಕಿವಿ ಓಲೆ, ನತ್ತು, ಮುಂದೆ ಮುತ್ತೈದೆ ಸಾಮಾನುಗಳನ್ನು ಮದುಮಗ ನಮ್ಮ ಸಮಾಜದಲ್ಲಿ ಅತ್ಯಂತ ಕಠಿಣವಾದಂಥ ಇದು ವರದಕ್ಷಿಣೆ ಪಿಡುಗನ್ನು ನಿವಾರಣೆಗೊಳಿಸುವ ಸಲುವಾಗಿ ನಮ್ಮ ಸಮಾಜದವರು ತುಂಬ ಕಷ್ಟಕ್ಕೆ ನಿಭಾಯಿಸ್ತಿದ್ರು. ಯಾಕೆಂದರೆ ಈ ಸಮಾಜದಲ್ಲಿ ವರದಕ್ಷಿಣೆ ಅನ್ನೋದು ತುಂಬ ಪಿಡುಗಾಗಿತ್ತು. ಇದನ್ನು ಎಲ್ಲ ನಮ್ಮ ತಾಂಡದ 35 ತಾಂಡದ ಜನರು ಕೂಡಿ ನಿರ್ಣಯ ಕೈಗೊಂಡಿದ್ದರಿಂದ ಇದೊಂದು ಕಾರ್ಯರೂಪಕ್ಕೆ ಬಂದಿರುವಂಥ 2 ಉದಾಹರಣೆಗಳನ್ನು ನಾವು ಕಂಡಿದ್ದು ಈಗಾಗಲೇ. ಅವುಗಳನ್ನು ಎಲ್ಲರೂ ಅನುಸರಿಸಿಕೊಂಡು ಹೋಗುವುದು ನಮ್ಮ ಎಲ್ಲರ ಬಂಜಾರ ಸಮಾಜ ಅಭಿಪ್ರಾಯವನ್ನು ನಾವು ಕಳ್ಕೊತಿದ್ದೀವಿ ಸರ್. ಹೆಂಗೆ ಎಷ್ಟು ಸಮಸ್ಯೆ ಆಗಿತ್ತು ಅಂತ ವರದಕ್ಷಿಣೆ ನಿಮಗೆ ಹೆಂಗೆ ಪಿಡುಗಾಗಿ ಕಾಡ್ತಾ ಇತ್ತು ನಿಮ್ಮ ಕುಟುಂಬಗಳಿಗೆ? ಅಂದರೆ ವರದಕ್ಷಿಣೆಯಲ್ಲಿ ಹೋಗಿ ಒಂದೊಂದು 2 ಮಕ್ಕಳು ಹೆಣ್ಮಗಳು ಇದ್ರೆ ಅಂದರೆ ಆ ಮದುಮಗಳನ್ನು ನಾವು ಮದುವೆ ಮಾಡಿ ಕಳಿಸುವುದರೊಳಗೆ ನಮ್ಮ ಆಯುಷ್ಯ ಮುಗಿದಿತ್ತು. ಹಾಗಾಗಿ ಇವನ್ನ ಕಡಿವಾಣ ಹಾಕಿ ಹೋದ್ರಿಂದ ನಮಗೆ ಇದೊಂದು ಉಪಯುಕ್ತವಾಗಿದೆ. ಈ ಕೈಗೊಂಡಿದ್ದರಿಂದ ಈ ವರದಕ್ಷಿಣೆ ಅನ್ನೋದು ನಾವೇನು ಎಲ್ಲ ತಂಡಗಳಾದ ಹಿರಿಯರು ಏನು ಕೈಗೊಂಡಿವಲ್ಲ ಇದನ್ನೇ ಇದನ್ನು ಮಾಡಿಕೊಂಡು ಇದನ್ನೇ ನಾವು ಮುಂದೆ ಕೈಗೊಳ್ಳುವುದು ತುಂಬ ಉಪಯುಕ್ತವಾಗಿದೆ ಸರ್. ಬಹಳ ಸಂತೋಷ. ಯಾಕೆಂದರೆ ಕಾನೂನು ತೊಗೊಂಡು ಬಂದು ಕಾನೂನು ಪ್ರಕಾರ ಕೆಲಸ ಮಾಡಬೇಕು ಅನ್ನೋದಕ್ಕಿಂತ ಸಮುದಾಯದವರು, ಕೆಳ ಹಂತದ ಜನ ಯಾವಾಗ ಈ ಥರ ತೀರ್ಮಾನ ತಗೊಳ್ತಾರೋ ಅದು ಪರಿಣಾಮಕಾರಿಯಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಈಗ ನಾವು ನೋಡ್ತಾ ಇದ್ದೀವಿ ವರದಕ್ಷಿಣೆ ಅನ್ನೋದು ನಮ್ಮ ಸಮಾಜದ ಒಂದು ಸಾಮಾಜಿಕ ದೊಡ್ಡ ಪಿಡುಗು. ಇದರಿಂದ ಸಾಕಷ್ಟು ಹೆಣ್ಮಕ್ಳು ಅನ್ಯಾಯಕ್ಕೊಳಗಾಗುತ್ತಾರೆ. ಎಷ್ಟೋ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಕೊಲೆ ಆಗುತ್ತೆ, ಆಮೇಲೆ ಬೇರೆ ಬೇರೆ ಥರ ತಾರತಮ್ಯ, ಭಾಳಷ್ಟು ಜನ ಪೀಡಿತರಾಗಿದ್ದಾರೆ. ಅದನ್ನು ನಿಲ್ಲಿಸೋಕ್ಕೆ ಕಾನೂನು ತಂದಿದೆ. ಕಾನೂನು ಇದ್ದು ಕೂಡ ಅದು ಕಾನೂನನ್ನು ಯಾರೂ ಕೇರ್ ಮಾಡದೆ ತೊಗೊಳ್ತಾರೆ, ವರದಕ್ಷಿಣೆ ತೊಗೊಳ್ತಾರೆ, ಮದುವೆ ಆಗ್ತಾರೆ, ಒಳಗೊಳಗೆ ಏನು ನಡೀಬೇಕು ನಡೀತದೆ. ಆದರೆ ಸಮುದಾಯದವರೇ, ಬಂಜಾರ ಸಮುದಾಯದವರೇ ಎಲ್ಲ ಸೇರಿಬಿಟ್ಟು ಬೆಳಗಾವಿ ಜಿಲ್ಲೆನಲ್ಲೇ ನಾವು ಈ ಥರ ತೊಗೊಳ್ಳಲ್ಲ, ಯಾರು ವರದಕ್ಷಿಣೆ ತೊಗೋಬಾರ್ದು, ತೊಗೊಂಡ್ರೆ ದಂಡ ಅಂತ ಹೇಳೋದು ಒಂದು ತೀರ್ಮಾನ ತೊಗೊಂಡಿದ್ದಾರಲ್ಲ, ಬಹಳ ಸಂತೋಷ ಆಗುತ್ತೆ. ಬಹುಶಃ
ಈ ಒಂದು ಕೆಲಸನ ಪ್ರತಿ ಗ್ರಾಮ ಪಂಚಾಯತಿ ಕೂಡ ಮಾಡ್ಬೋದು. ಯಾಕೆಂದರೆ ಗ್ರಾಮ ಪಂಚಾಯತಿನಲ್ಲಿ ಮಹಿಳೆಯರ ರಕ್ಷಣೆಗೋಸ್ಕರ ಸಮಿತಿ ಇದೆ. ಎಲ್ಲ ಲೋಕಲ್ ಬಾಡೀಸು ಮತ್ತು ನಾಮನಿರ್ದೇಶಿತ ಸದಸ್ಯರು ಇರ್ತಾರೆ ಅದರೊಳಗೆ. ಸೊ ಅವರೂ ಈ ಥರ ಅವರು ಟರಾವ್ ಮಾಡಿಕೊಂಡು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಟರಾವ್ ಮಾಡಿಕೊಂಡು ಅದನ್ನು ವ್ಯಾಪಕವಾಗಿ ಅರಿವು ಮೂಡಿಸಿ ಯಾರು ವರದಕ್ಷಿಣೆ ತೊಗೋಬಾರ್ದು ಅನ್ನೋದು ಮಾಡಿದರೆ ಖಂಡಿತ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ನನಗಂತೂ ಭಾಳ ಸಂತೋಷ ಆಯಿತು ಈ ವಿಷಯ ಕೇಳಿಬಿಟ್ಟು. ಇದು ಖಂಡಿತ ಈ ಥರ ಮುಂದುವರಿಬೇಕು ಮತ್ತು ಇದು ಬೇರೆ ಜನರಿಗೆ ಮಾದರಿ ಆಗಬೇಕು.